ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಯು ಆಲ್. ನಾವು ನಮ್ಮ ಹಿಂದಿನ ವಿಡಿಯೋದಲ್ಲಿ ಸರ್ಕಾರದ ಬಗ್ಗೆ, ಗವರ್ನಮೆಂಟ್ ಅಂದರೆ ಏನು, ಗವರ್ನೆನ್ಸ್ ಅಥವಾ ಆಡಳಿತ ಅಂದರೆ ಏನು ಅಂಥೇಳಿ ನಾವು ಕಲ್ತಿದ್ದೀವಿ. ಇವತ್ತು ನಾವು ಟೈಪ್ಸ್ ಆಫ್ ಗವರ್ನಮೆಂಟ್, ಸರ್ಕಾರದಲ್ಲಿ ಇರ್ತಕ್ಕಂಥ ಹಲವಾರು ವಿಧಗಳು, ಯಾವ ಥರದ ಸರ್ಕಾರಗಳು ಇರ್ತವೆ ಅನ್ನೋದನ್ನು ನಾವು ಕಲಿಯೋಣ. ಓಕೆ, ಸೊ ಮೊದಲು ಇದಕ್ಕೆ ಹೋಗಿಂತ ಮುಂಚೆ ಒಂದಿಷ್ಟು ಗೌರ್ನಮೆಂಟಿನ ಫಂಕ್ಷನ್ಸನ್ನು ತಿಳ್ಕೊಳ್ಳೋಣ. ಸರ್ಕಾರದ ಬೇಸಿಕ್ ಕೆಲಸ, ಕಾರ್ಯ ಏನಾಗಿರುತ್ತೆ ಅಂಥೇಳಿ. ಸೊ ಮೊದಲನೇದಾಗಿ ದ ಫಸ್ಟ್ ಫಂಕ್ಷನ್ ಈಸ್ ಲಾ ಆ್ಯಂಡ್ ಆರ್ಡರ್. ಸಮಾಜದ ಕಾನೂನು ಮತ್ತು ಸುವ್ಯವಸ್ಥೆ ಇದ್ದರೆ ಮಾತ್ರ ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ಸೊಸೈಟಿ ಏನಿದೆ, ಸೊ ಇಲ್ಲಿ ಶಾಂತಿ ನೆಲೆಸೋದಕ್ಕೆ ಸಾಧ್ಯ. ಓಕೆ, ಸೊ ಅದಾದಮೇಲೆ ನೆಕ್ಸ್ಟ್ ಈಸ್ ಪೀಸ್, ಸ್ಟೆಬಿಲಿಟಿ ಆ್ಯಂಡ್ ಸೆಕ್ಯೂರಿಟಿ. ಪೀಸ್ ಅಂದರೆ ಶಾಂತಿ, ಸ್ಟೆಬಿಲಿಟಿ ಅಂದರೆ ಸ್ಥಿರತೆ, ನಮ್ಮ ಸಮಾಜದಲ್ಲಿ ಸ್ಥಿರತೆ ಅನ್ನೋದು ಇರಬೇಕು. ಆ್ಯಂಡ್ ದೆನ್ ಸೆಕ್ಯೂರಿಟಿ ಅಂದರೆ ಭದ್ರತೆ. ಇವೆಲ್ಲ ಅದನ್ನು ಮೇಂಟೈನ್ ಮಾಡೋದೇ ನಮ್ಮ ಸರ್ಕಾರ. ಆ್ಯಂಡ್ ದೆನ್ ಮ್ಯಾನೇಜಿಂಗ್ ಇಂಟರ್ನ್ಯಾಷನಲ್ ರಿಲೇಷನ್. ಅಂತಾರಾಷ್ಟ್ರೀಯ ಸಂಬಂಧಗಳಿರ್ತವೆ ಬೇರೆ ಬೇರೆ ದೇಶಗಳ ಜೊತೆಗೆ, ಅದನ್ನು ನಿರ್ವಹಣೆ ಮಾಡೋದು, ಅದರ ಮ್ಯಾನೇಜ್ಮೆಂಟ್, ನಿರ್ವಹಣೆ ಮಾಡೋದು ಒಂದು ಫಂಕ್ಷನ್. ಆ್ಯಂಡ್ ನೆಕ್ಸ್ಟ್ ಈಸ್ ಡಿಫೆನ್ಸ್, ರಕ್ಷಣೆ. ರಕ್ಷಣೆ ಅಂದರೆ ಆಂತರಿಕ ಭದ್ರತೆಯೂ ಹೌದು ಮತ್ತು ಎಕ್ಸ್ಟರ್ನಲ್ ಡಿಫೆನ್ಸ್, ನಮ್ಮ ದೇಶದ ಗಡಿಯನ್ನು ಸಹಿತ ರಕ್ಷಿಸೋದು, ಇವೆಲ್ಲವೂ ಹೌದು. ಅದಾದಮೇಲೆ ಏನಪ್ಪ ಅಂತ ಹೇಳಿದ್ರೆ, ಫಿಫ್ತ್ ಒನ್ನು ಮುಖ್ಯವಾದಂತಹ ಎಸೆನ್ಷಿಯಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಮುಖ್ಯವಾದಂಥ ವಸ್ತು ಮತ್ತು ಸಾಮಗ್ರಿಗಳು ಮತ್ತು ಸೇವೆ, ಇವೆಲ್ಲನ ಒದಗಿಸೋದು ಸಹಿತ ನಮ್ಮ ಸರ್ಕಾರ. ಅದಾದಮೇಲೆ ನೆಕ್ಸ್ಟ್ ಈಸ್ ಮ್ಯಾನೇಜಿಂಗ್ ಎಕನಾಮಿ. ನಮ್ಮ ಆರ್ಥಿಕತೆ ಏನಿದೆ ನಮ್ಮ ದೇಶದ, ಅದನ್ನು ನಿರ್ವಹಿಸೋದು ಸಹಿತ ಇದರ ಕಾರ್ಯ. ಅದಾದಮೇಲೆ ವೆಲ್ಫೇರ್ ಅಂದರೆ ಜನರ ಕಲ್ಯಾಣ. ಸೊ ಜನಗಳಿಗೆ ಬೇಕಾದಂತಹ ದಿನನಿತ್ಯದ ಸೌಕರ್ಯ ಏನಿದೆ ಅದು ಸಿಗಬೇಕು. ಅದಾದಮೇಲೆ ಅವರ ಆರೋಗ್ಯ, ಹೆಲ್ತ್ ಮತ್ತು ಎಜುಕೇಷನ್, ಸೊ ಇವೆಲ್ಲದರಿಂದ ಜನಗಳ ಕಲ್ಯಾಣವನ್ನು ಕಾಪಾಡೋದು, ವೆಲ್ಫೇರ್ ಆಫ್ ದ ಪೀಪಲ್. ಸೊ ಈಗ ನಾವು ಡಿಫ್ರೆಂಟ್ ಗೌರ್ಮೆಂಟ್ ಟೈಪ್ಸಿಗೆ ಬರೋಣ. ಟೈಪ್ಸ್ ಆಫ್ ಗೌರ್ಮೆಂಟು. ಓಕೆ, ಬಟ್ಟು ಈ ಗೌರ್ಮೆಂಟ್ ಏನಿದೆ ಅಲ್ಲ, ಸೊ ಒಂದು ಸರ್ಕಾರ ಏನಿದೆ, ಇದು ಎಲ್ಲ ದೇಶಗಳಲ್ಲೂ ಒಂದೇ ಥರ ಇಲ್ಲ. ನಮ್ಮ ದೇಶದಲ್ಲಿ ನಾವು ಡೆಮೋಕ್ರಸಿ ಅಳವಡಿಸ್ಕೊಂಡಿದ್ದೀವಿ, ಪ್ರಜಾಪ್ರಭುತ್ವವನ್ನು ನಾವು ಅಳವಡಿಸ್ಕೊಂಡಿದ್ದೀವಿ. ಓಕೆ, ಅದಕ್ಕೋಸ್ಕರ ನಮ್ಮ ವ್ಯವಸ್ಥೆ ಈ ಥರ ಇದೆ. ಆದರೆ ಬೇರೆ ಬೇರೆ ದೇಶ ಅವರಿಗೆ ತಕ್ಕ ಹಾಗೆ ಅವರ ಒಂದು ಹಿಸ್ಟ್ರಿ, ಅವರ ಇತಿಹಾಸ, ಓಕೆ, ಅವರ ಒಂದು ಕಲ್ಚರು, ಅಲ್ಲಿರ್ತಕ್ಕಂತಹ ಅವರ ಸಂಸ್ಕೃತಿ ಏನಿದೆ, ಓಕೆ, ಅದಾದಮೇಲೆ ಅವರ ಆಸ್ಪಿರೇಷನ್ಸ್, ಅವರು ತಮ್ಮ ದೇಶ ಯಾವ ಥರ ಇರಬೇಕು ಅಂದ್ಕೊಂಡಿದ್ದಾರೆ, ಯಾವ ಥರ ಕನಸು ಕಾಣ್ತಾ ಇದ್ದಾರೆ, ಅದರ ಮೇಲೆ ಅಲ್ಲಿನ ಸರ್ಕಾರದ ರಚನೆ, ಅಲ್ಲಿಯ ಸರ್ಕಾರ ಹೆಂಗಾಗುತ್ತೆ ಅದು ಅನ್ನೋದು ಡಿಪೆಂಡ್ ಆಗುತ್ತೆ. ಸೊ ಯಾವ ಒಂದು ಪ್ಯಾರಾಮೀಟರ್ಸ್ ಮೇಲೆ ಗೌರ್ನಮೆಂಟ್ ಡಿಸೈಡ್ ಮಾಡ್ತಾರೆ ಅನ್ನೋದನ್ನು ನೋಡೋಣ. ಯಾವ ಥರದ ಗೌರ್ಮೆಂಟ್ ಇದೆ ಅಂತ ಹೇಳಿ ಯಾವ ಪ್ಯಾರಾಮೀಟರ್ಸ್ ಮೇಲೆ ಡಿಸೈಡ್ ಆಗುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಒನ್ ಈಸ್ ದ ಸೋರ್ಸ್ ಆಫ್ ಅಥಾರಿಟಿ. ಅಥಾರಿಟಿ ಅಂತ ಹೇಳಿದರೆ ಏನು? ಅಧಿಕಾರ. ಸೊ ನಾವು ಹೇಳ್ತೀವಲ್ಲ ಅಧಿಕಾರಿಗಳು ಅಂಥೇಳಿ, ಅವರಿಗೆ ಇರ್ತಕ್ಕಂಥ ಅಧಿಕಾರ, ಅಥಾರಿಟಿ ಏನಿದೆ, ವಾಟ್ ಈಸ್ ದ ಸೋರ್ಸ್ ಅಂದರೆ ಮೂಲ, ಯಾವ ಒಂದು ಮೂಲದಿಂದ ಅವರಿಗೆ ಅಧಿಕಾರ ಇದೆ ಅನ್ನೋದು ಸೋರ್ಸ್ ಆಫ್ ಅಥಾರಿಟಿ ಅಂತ ಹೇಳ್ತೀವಿ. ಸೊ ಈ ಉದಾಹರಣೆಗೆ ಡೆಮೋಕ್ರಸಿ, ಪ್ರಜಾಪ್ರಭುತ್ವದಲ್ಲಿ ವಾಟ್ ಈಸ್ ದ ಸೋರ್ಸ್ ಆಫ್ ಅಥಾರಿಟಿ ಅಂದರೆ ಇಟ್ ಈಸ್ ದ ಪೀಪಲ್, ಕಾಮನ್ ಪೀಪಲ್, ನಮ್ಮ ಜನಗಳಿದ್ದಾರೆ, ಅವರೇ ಈ ಒಂದು ಅಧಿಕಾರದ ಮೂಲ. ಸೊ ಅವರಿಂದನೇ ಆರಿಸಿ ಹೋಗಿರ್ತಾರೆ ಸರ್ಕಾರದವರು, ಅದಕ್ಕೋಸ್ಕರ ಜನಗಳಿಂದನೇ
ಅವರು ಅಧಿಕಾರವನ್ನು ಪಡ್ಕೊಂಡಿರ್ತಾರೆ. ಓಕೆ, ದಟ್ ಈಸ್ ಡೆಮೋಕ್ರಸಿ. ಓಕೆ, ನಾವು ದ ಸೆಕೆಂಡ್ ಪ್ಯಾರಾಮೀಟರ್ ಈಸ್ ಹೌ ದ ಗೌರ್ಮೆಂಟ್ ಈಸ್ ಫಾರ್ಮ್ಡ್. ಅಂದರೆ ಈ ಸರ್ಕಾರ ಯಾವ ರೀತಿ ರಚನೆ ಆಗುತ್ತೆ, ಹೌ ದ ಗೌರ್ಮೆಂಟ್ ಈಸ್ ಫಾರ್ಮ್ಡ್. ಹೇಗೆ ಒಂದು ಎಲೆಕ್ಷನ್ ಚುನಾವಣೆಯಿಂದ ಆಗ್ಬೋದು, ಅಥವಾ ಕೆಲವೊಂದು ಸಾರಿ ಏನಾಗುತ್ತೆ, ರಾಜರ ಆಡಳಿತ ಇತ್ತಲ್ಲ ಅದನ್ನು ಮೊನಾರ್ಕಿ ಅಂತ ಹೇಳ್ತೀವಿ, ರಾಜಪ್ರಭುತ್ವ ಮೊನಾರ್ಕಿ ಅಂತ ಹೇಳ್ತೀವಿ. ಸೊ ಅದು ರಾಜಮನೆತನದಲ್ಲಿ ಅವರಿಗೆ ಏನಾಗಿರುತ್ತೆ, ಅದು ಹೆರಿಡಿಟರಿಯಾಗಿ ಬಂದಿರುತ್ತೆ, ಅದನ್ನು ರಾಜಪ್ರಭುತ್ವ ಅಂತ ಹೇಳ್ತೀವಿ. ಓಕೆ, ಅಥವಾ ಕೆಲವೊಂದು ದೇಶಗಳಲ್ಲಿ ಡಿಕ್ಟೇಟರ್ಶಿಪ್ ಇರ್ಬೋದು. ಓಕೆ, ಸರ್ವಾಧಿಕಾರ ಅಂತ ಹೇಳ್ತೀವಿ. ಡಿಕ್ಟೇಟರ್ಶಿಪ್ ಅಂದರೆ ಸರ್ವಾಧಿಕಾರ. ಸೊ ಹೌ ದ ಗೌರ್ಮೆಂಟ್ ಈಸ್ ಫಾರ್ಮ್ಡ್, ಅದರ ಮೇಲೇನೂ ಸಹಿತ ಸರ್ಕಾರ ನಿರ್ಧಾರ ಆಗುತ್ತೆ. ಅದಾದಮೇಲೆ ಈ ಸರ್ಕಾರದ ಬೇರೆ ಬೇರೆಯ ಒಂದಿಷ್ಟು ಪಾರ್ಟ್ಸ್ ಅಥವಾ ದ ಆರ್ಗನ್ಸ್ ಆಫ್ ದ ಗೌರ್ಮೆಂಟ್ ಏನಿರುತ್ತೆ, ಸರ್ಕಾರದ ಭಾಗ, ಅದು ಸಹಿತ ಡಿಸೈಡ್ ಮಾಡುತ್ತೆ. ಉದಾಹರಣೆಗೆ ಲೆಜಿಸ್ಲೇಚರ್, ಓಕೆ, ಶಾಸಕಾಂಗ, ಆ್ಯಂಡ್ ದೆನ್ ಎಕ್ಸಿಕ್ಯೂಟಿವ್ ಕಾರ್ಯಾಂಗ, ಆ್ಯಂಡ್ ದೆನ್ ಜುಡಿಷಿಯರಿ ನ್ಯಾಯಾಂಗ. ಸೊ ಹೌ ದೀಸ್, ಈ ಭಾಗಗಳಿಂದ ಸರ್ಕಾರದ್ದು ಹೌ ದೀಸ್ ಆರ್ ರೆಗ್ಯುಲೇಟೆಡ್, ಈ ಭಾಗಗಳಿಂದವೇ ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ, ಇವರನ್ನು ಯಾವ ರೀತಿ ನಾವು ಕಂಟ್ರೋಲ್ ಮಾಡಲಾಗುತ್ತೆ, ವೆದರ್ ಇಟ್ ಈಸ್ ರೆಗ್ಯುಲೇಟೆಡ್ ಬೈ ದ ಲಾಸ್, ಓಕೆ, ಕಾನೂನು, ಅಥವಾ ವೆದರ್ ದೇ ಆರ್ ರೆಗ್ಯುಲೇಟೆಡ್ ಬೈ ದ ಕಾನ್ಸ್ಟಿಟ್ಯೂಷನ್, ಸಂವಿಧಾನ. ಸೊ ಇದರ ಆಧಾರದ ಮೇಲೆ, ಅಥವಾ ಆರ್ ದೇ ರೆಗ್ಯುಲೇಟೆಡ್ ಬೈ ಸಮ್ ಡಿಕ್ಟೇಟರ್, ಓಕೆ, ಅಥವಾ ಆರ್ ದೇ ರೆಗ್ಯುಲೇಟೆಡ್ ಬೈ ಸಮ್ ರಿಲಿಜಿಯಸ್ ಪರ್ಸನ್, ರಿಲಿಜಿಯಸ್ ಹೆಡ್. ಇವಾಗ ಉದಾಹರಣೆ ನೀವು ಸೌದಿ ಅರೇಬಿಯಾ ತೊಗೊಂಡ್ರೆ ಅಲ್ಲಿ ದ ರಿಲಿಜಿಯಸ್ ಹೆಡ್ ವಿಲ್ ಬಿಕಮ್ ದ ರೂಲರ್. ಸೊ ಆ ಥರ ಏನಾದರೂ ಇದ್ದರೆ ಅದರ ಒಂದು ಸರ್ಕಾರ ಬೇರೆ ರೀತಿ ಇರುತ್ತೆ. ಓಕೆ, ಇನ್ನೊಂದು ಕೊನೆಯ ಒಂದು ಅಂಶ ಏನಪ್ಪ ಅಂತ ಹೇಳಿದರೆ, ಇಟ್ ಈಸ್ ವಾಟ್ ಈಸ್ ದ ಗೋಲ್ ಆಫ್ ಗೌರ್ಮೆಂಟ್, ಅಂದರೆ ಸರ್ಕಾರದ ಉದ್ದೇಶ ಅಥವಾ ಗುರಿ ಏನು ಅಂತಕ್ಕಂತಹದ್ದು, ಅದರ ಮೇಲೂ ಸಹಿತ ಯಾವ ಥರದ ಸರ್ಕಾರ ಇದೆ ಅನ್ನೋದು ಗೊತ್ತಾಗುತ್ತೆ. ಸೊ ಉದಾಹರಣೆಗೆ ನಮ್ಮ ಸರ್ಕಾರದ ಗುರಿ ಏನಿದೆಯಲ್ಲ, ಇದು ಈಕ್ವಾಲಿಟಿ, ಸಮಾನತೆ, ಓಕೆ, ಮತ್ತು ಪ್ರಾಸ್ಪೆರಿಟಿ, ಜನಗಳ ಅಭಿವೃದ್ಧಿ ಆಗ್ತಕ್ಕಂಥದ್ದು, ಈಕ್ವಾಲಿಟಿ ಆ್ಯಂಡ್ ಪ್ರಾಸ್ಪೆರಿಟಿ, ಇದು ನಮ್ಮ ಗುರಿ. ಬೇರೆಯ ಒಂದಿಷ್ಟು ದೇಶಗಳು ಯಾವ ಥರ ಇದ್ದಾವೆ ಅಂತ ಹೇಳಿದ್ರೆ, ಅವರ ಗುರಿ ಬಿಸ್ನೆಸ್, ಎಕನಾಮಿಕ್ ಗ್ರೋತ್ ಮಾಡೋದು, ಬಿಸ್ನೆಸ್ನ ಬೆಳೆಸೋದು. ಇದು ಮೇನ್ಲಿ ಏನಾಗುತ್ತೆ ಅಂತ ಹೇಳಿದರೆ ಕ್ಯಾಪಿಟಲಿಸ್ಟ್ ಕಂಟ್ರಿಯಲ್ಲಿ ಆಗುತ್ತೆ, ಇದು ಕ್ಯಾಪಿಟಲಿಸ್ಟ್. ಸೊ ಅಲ್ಲಿ ದೇ ವಿಲ್ ಫೋಕಸ್ ಮೋರ್ ಆನ್ ಬಿಸ್ನೆಸ್, ಅಲ್ಲಿ ಹೆಚ್ಚು ಪ್ರೈವೇಟೈಸೇಷನ್ ಇರುತ್ತೆ, ಖಾಸಗೀಕರಣ ಆಗಿರುತ್ತೆ. ಮತ್ತು ಇನ್ನೂ ಒಂದಿಷ್ಟು ದೇಶಗಳು ಹೆಂಗೆ ಅಂದರೆ ಅವರ ಫ್ಯಾಮಿಲಿಯನ್ನು ಬೆಳೆಸ್ಕೊಳ್ಳೋದು, ಫ್ಯಾಮಿಲಿ ಪ್ರಾಸ್ಪೆರಿಟಿ, ಎಸ್ಪೆಷಲಿ ಡಿಕ್ಟೇಟರ್ಶಿಪ್ ಇದೆಯಲ್ಲ, ಮತ್ತು ಮೊನಾರ್ಕಿ, ಅಲ್ಲೆಲ್ಲ ಈ ಥರ ಫ್ಯಾಮಿಲಿನ, ಅವರ ಒಂದು ಕುಟುಂಬವನ್ನು ಬೆಳೆಸ್ಕೊಳ್ಳೋದು ಅವರ ಉದ್ದೇಶ ಆಗಿರುತ್ತೆ. ಸೊ ಇವೆಲ್ಲ ಒಂದಿಷ್ಟು ಪ್ಯಾರಾಮೀಟರ್ಸ್ಗಳ ಮೇಲೆ ಯಾವ ಥರದ ಗೌರ್ಮೆಂಟ್ ಇದೆ ಅನ್ನೋದು ಅವಲಂಬಿತವಾಗಿರುತ್ತೆ. ಸೊ ಈಗ ನಾವು ಟೈಪ್ಸ್ ಆಫ್ ಗೌರ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ನಾವು ಡೆಮೋಕ್ರಸಿ ಬಗ್ಗೆ ತಿಳ್ಕೊಳ್ಳೋಣ, ಸ್ವಲ್ಪ ಡೀಪಾಗಿ ತಿಳ್ಕೊಳ್ಳೋಣ ಡೆಮೋಕ್ರಸಿ ಬಗ್ಗೆ. ಬಿಕಾಸ್ ನಮ್ಮ ಭಾರತ ಡೆಮೋಕ್ರಸಿ, ನಮ್ಮ ಇಂಡಿಯಾ ಏನಿದೆಯಲ್ಲ, ಇಟ್ ಈಸ್ ಆಲ್ಸೋ ಡೆಮೋಕ್ರಸಿ. ಅದಕ್ಕೋಸ್ಕರ ನಮಗೆ ಡೆಮೋಕ್ರಸಿ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಸೊ ಹಾಗಿದ್ರೆ ಡೆಮೋಕ್ರಸಿ ಅಂತ ಹೇಳಿದರೆ ಏನು? ಸೊ ಫಸ್ಟ್ ಆಫ್ ಆಲ್ ಡೆಮೋಸ್, ಇದನ್ನು ಸ್ವಲ್ಪ ಡಿಕೋಡ್ ಮಾಡಿದರೆ, ಡೆಮೋಸ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಪೀಪಲ್ ಅಂತ ಏನಿದೆ. ಸೊ ದಟ್ ಈಸ್ ವಾಟ್ ಈಸ್ ಡೆಮೋಸ್ ಈಸ್. ಆ್ಯಂಡ್ ದೆನ್ ಇಲ್ಲಿದೆ ಅಲ್ಲ ಡೆಮೋಕ್ರಸಿ. ಸೊ ದಿಸ್ ಈಸ್ ಆ್ಯಕ್ಚುಲಿ ಡಿರೈವ್ಡ್ ಫ್ರಮ್ ಗ್ರೀಕ್ ವರ್ಡಿಂದ ಡಿರೈವ್ ಮಾಡಿರೋದು. ಗ್ರೀಕಲ್ಲಿ ಡೆಮೋಸ್ ಅಂದರೆ ಪೀಪಲ್ಲು, ಓಕೆ, ಆ್ಯಂಡ್ ಕ್ರೆಟೋಸ್ ಅಂತ ಹೇಳಿದರೆ ರೂಲ್ ಆರ್ ಪವರ್, ಓಕೆ, ಯಾರು ಆಡಳಿತ ಮಾಡ್ತಾರೆ, ದಟ್ ಈಸ್ ವಾಟ್ ಈಸ್ ಕ್ರೆಟೋಸ್. ಸೊ ಇಟ್ ಈಸ್, ಇವನ್ನೆರಡು ಕಂಬೈನ್ ಮಾಡಿದರೆ ಏನಾಗುತ್ತೆ, ಇಟ್ ಈಸ್ ರೂಲ್ ಆಫ್ ಪೀಪಲ್, ರೂಲ್ ಆಫ್ ದ ಪೀಪಲ್, ಆರ್ ದ ಪವರ್ ಲೈಸ್ ವಿತ್ ಪೀಪಲ್ ಅಂತ ಅರ್ಥ ಬರುತ್ತೆ. ಓಕೆ, ದಿಸ್ ಈಸ್ ವಾಟ್ ಈಸ್ ದ ಮೀನಿಂಗ್ ಆಫ್ ಡೆಮೋಕ್ರಸಿ. ಆ್ಯಂಡ್ ನಾನು ಆಲ್ರೆಡಿ ಹೇಳಿದಾಗೆ ಡೆಮೋಕ್ರಸಿನಲ್ಲಿ ದ ಸೋರ್ಸ್ ಆಫ್
ಪವರ್ ಆ್ಯಂಡ್ ಅಥಾರಿಟಿ, ಅಧಿಕಾರದ ಮೂಲ ಏನಿದೆ ದಟ್ ಈಸ್ ಫ್ರಮ್ ದ ಪೀಪಲ್. ಸೊ ನೀವು ಫೇಮಸ್ ಒಂದು ಡೆಫಿನೇಷನ್ ಇದೆ ಡೆಮೋಕ್ರಸಿ ಅಂದರೆ ಏನು ಅಂತ. ದ ಫೇಮಸ್ ಡೆಫಿನೇಷನ್ ಆಫ್ ಡೆಮೋಕ್ರಸಿ ಈಸ್ ಬೈ ದ ಪೀಪಲ್, ಆಫ್ ದ ಪೀಪಲ್, ಆ್ಯಂಡ್ ಇಟ್ ಈಸ್ ಫಾರ್ ದ ಪೀಪಲ್. ಅಂದರೆ ಜನರಿಂದ, ಜನರಿಗಾಗಿ, ಜನರಿಗೋಸ್ಕರ ಇರತಕ್ಕಂಥ ಸರ್ಕಾರವನ್ನು ನಾವು ಪ್ರಜಾಪ್ರಭುತ್ವ ಸರ್ಕಾರ ಅಂತ ಹೇಳ್ತೀವಿ. ದಟ್ ಈಸ್ ವಾಟ್ ಈಸ್ ದ ಡೆಫಿನಿಷನ್ ಆಫ್ ಡೆಮೋಕ್ರಸಿ ಅಥವಾ ಪ್ರಜಾಪ್ರಭುತ್ವ. ಸೊ ನಮ್ಮ ಈ ಪ್ರಜಾಪ್ರಭುತ್ವದ ಸರ್ಕಾರ ಏನಿದೆ ಆ ಸರ್ಕಾರದ ಒಂದಿಷ್ಟು ಕಾರ್ಯಗಳೇನು, ಫಂಕ್ಷನ್ಸ್ ಏನಪ್ಪ ಅಂತ ಹೇಳಿದರೆ, ಸೊ ಮೊದಲನೇದಾಗಿ ಕಾನೂನು ಮಾಡೋದು, ಲಾಸ್ ಮತ್ತು ರೂಲ್ಸ್ ಮಾಡೋದು, ರೂಲ್ ಮೇಕಿಂಗು. ಆ್ಯಂಡ್ ಈ ಲಾಸ್ ಆ್ಯಂಡ್ ರೂಲ್ಸ್ ಏನಿದ್ದಾವೆ ಇವುಗಳನ್ನು ನಮ್ಮ ಸಮಾಜದಲ್ಲಿ ಇಂಪ್ಲಿಮೆಂಟ್ ಮಾಡೋದು, ಇವುಗಳನ್ನು ಕಾರ್ಯರೂಪಕ್ಕೆ ತರೋದು. ಆ್ಯಂಡ್ ಈ ಕಾರ್ಯರೂಪಕ್ಕೆ ತರತಕ್ಕಂಥ ಲಾಸ್ ಏನಿದ್ದಾವೆ ಇವುಗಳನ್ನು ಎಲ್ಲ ಜನರು ಪಾಲಿಸ್ತಾ ಇದ್ದಾರಾ ಇಲ್ವಾ, ವೆದರ್ ದೀಸ್ ಆರ್ ಬೀಯಿಂಗ್ ಫಾಲೋಡ್ ಬೈ ದ ಪೀಪಲ್ ಆರ್ ನಾಟ್ ಅನ್ನೋದನ್ನು ನೋಡ್ಕೊಳ್ಳೋದು. ಸೊ ಇವೆಲ್ಲವೂ ಸರ್ಕಾರದ ಕೆಲಸ. ಸೊ ಈ ಒಂದಿಷ್ಟು ಕೆಲಸಗಳನ್ನು ನೋಡ್ಕೊಳ್ಳೋದಕ್ಕೆ ನಾವೇನು ಮಾಡಿದ್ದೀವಿ, ಫಂಕ್ಷನ್ಸನ್ನು 3 ಸರ್ಕಾರದ ಅಂಗಗಳಾಗಿ, ಪಾರ್ಟ್ಸ್ ಆಫ್ ಗೌರ್ಮೆಂಟ್ ಅಥವಾ ಆರ್ಗನ್ಸ್ ಆಫ್ ಗೌರ್ಮೆಂಟ್ ಆಗಿ ಡಿವೈಡ್ ಮಾಡಿದ್ದೀವಿ. ಸೊ ಅದರಲ್ಲಿ ಒಂದು ನಾವು ಲೆಜಿಸ್ಲೇಚರ್ ಅಂತ ಹೇಳ್ತೀವಿ, ಶಾಸಕಾಂಗ. ಎರಡನೇದ್ದು ಎಕ್ಸಿಕ್ಯೂಟಿವ್ ಅಥವಾ ಕಾರ್ಯಾಂಗ. ಮೂರನೇದ್ದು ಜುಡಿಷಿಯರಿ ಅಥವಾ ನ್ಯಾಯಾಂಗ. ಸೊ ಇವುಗಳು ಲೆಜಿಸ್ಲೇಚರ್ ಮೊದಲನೇದು ಲಾಸ್ ಮತ್ತು ರೂಲ್ಸ್ ಮಾಡೋದು, ಆ್ಯಂಡ್ ಎಕ್ಸಿಕ್ಯೂಟಿವ್ಸ್ ಇವರು ಇಂಪ್ಲಿಮೆಂಟ್ ಮಾಡೋದು, ಮತ್ತು ಜುಡಿಷಿಯರಿ ಇವುಗಳು ಫಾಲೋ ಆಗ್ತಾ ಇದ್ದಾವಲ್ಲ ಅಂಥೇಳಿ ಸಿಟಿಸನ್ಸು ಮತ್ತು ಆ್ಯಸ್ ವೆಲ್ ಆ್ಯಸ್ ಎಕ್ಸಿಕ್ಯೂಟಿವ್ಸ್ ಇವರುಗಳನ್ನು ಚೆಕ್ ಮಾಡೋದೇ ನಮ್ಮ ಜುಡಿಷಿಯರಿ. ಇದಿಷ್ಟು ಫಂಕ್ಷನ್ಸ್ ಮೇನ್ಲಿ ಆಫ್ ದ ಗೌರ್ಮೆಂಟ್ ದಟ್ ಈಸ್ ಇನ್ ಡೆಮೋಕ್ರಸಿ. ಆ್ಯಂಡ್ ದ ಡೆಮೋಕ್ರಸಿ ಅಥವಾ ಪ್ರಜಾಪ್ರಭುತ್ವ ಏನಿದೆಯಲ್ಲ, ದಿಸ್ ಈಸ್ ದ ಮೋಸ್ಟ್ ಪಾಪ್ಯುಲರ್ ಫಾರ್ಮ್ ಆಫ್ ಗೌರ್ಮೆಂಟ್. ಮೋಸ್ಟ್ ಪಾಪ್ಯುಲರ್ ಫಾರ್ಮ್ ಆಫ್ ಗೌರ್ಮೆಂಟ್. ಪಾಪ್ಯುಲರ್ ಫಾರ್ಮ್ ಈಸ್ ನಥಿಂಗ್ ಬಟ್ ಜನಪ್ರಿಯ, ಜನಗಳಿಗೆ ಅತಿ ಪ್ರಿಯ ಆಗಿರ್ತಕ್ಕಂತಹ ಸರ್ಕಾರದ ವಿಧ ಅಂತ ಹೇಳಿದರೆ ದಟ್ ಈಸ್ ಡೆಮೋಕ್ರಸಿ. ನಮ್ಮ ಜಗತ್ತಲ್ಲಿ ತುಂಬ ದೇಶಗಳು ಡೆಮೋಕ್ರಸಿಯನ್ನು ಫಾಲೋ ಮಾಡ್ತಾ ಇದ್ದಾವೆ. ದಿಸ್ ಈಸ್ ದ ಮೋಸ್ಟ್ ಪಾಪ್ಯುಲರ್ ಫಾರ್ಮ್ ಆಫ್ ದ ಗವರ್ನಮೆಂಟ್. ಬೇರೆ ಎಲ್ಲ ರೀತಿಯ ಸರ್ಕಾರಗಳನ್ನು ತಗೊಂಡ್ರೆ ಡೆಮೋಕ್ರಸಿ ಈಸ್ ದ ಮೋಸ್ಟ್ ಪಾಪ್ಯುಲರ್, ಇದು ಅತಿ ಜನಪ್ರಿಯ ಇರತಕ್ಕಂತಹದ್ದು. ಸೊ ಹಾಗಿದ್ದರೆ ಈ ಡೆಮೋಕ್ರಸಿ ಏನಿದೆ, ಈ ಡೆಮೋಕ್ರಸಿಯ ಮೂಲ ತತ್ವಗಳೇನು, ವಾಟ್ ಈಸ್ ದ ಫಂಡಮೆಂಟಲ್ ಪ್ರಿನ್ಸಿಪಲ್ಸ್. ಓಕೆ, ಪ್ರಿನ್ಸಿಪಲ್ಸ್. ಹಾಗಿದ್ದರೆ ಮೂಲ ತತ್ವಗಳು ಏನು ಡೆಮೋಕ್ರಸಿ ಅಂತ ಹೇಳಿ ನೋಡೋಣ. ಈ ಮೂಲ ತತ್ವಗಳು ಏನಿದಾವಲ್ಲ, ದೀಸ್ ಆರ್ ದ ಐಡಿಯಲ್ಸ್ ಅಂತ ಹೇಳಿದರೆ ಆದರ್ಶ. ಓಕೆ, ಇದು ಒಂದು ಡೆಮೋಕ್ರಸಿಗೆ ಆದರ್ಶಗಳು. ಈ ಒಂದು ತತ್ವಗಳು, ಈ ತತ್ವಗಳೇನಿದ್ದಾವೆ ಇದು ಡೆಮೋಕ್ರಸಿನಲ್ಲಿ ಇರಬೇಕು. ಆ್ಯಕ್ಚುಲಿ ಈ ಎಲ್ಲ ತತ್ವಗಳು ಇರಬೇಕು, ಆದರೆ ಎಲ್ಲ ಪ್ರಜಾಪ್ರಭುತ್ವದಲ್ಲಿ ಇದ್ದೇ ಇರಬೇಕು ಅನ್ನೋ ಕಂಡೀಷನ್ಸ್ ಇರೋಲ್ಲ. ಕೆಲವೊಂದಿಷ್ಟು ಡೆಮೋಕ್ರಸಿನಲ್ಲಿ ಇಲ್ಲದೇನೂ ಇರ್ಬೋದು. ಬಟ್ ನಾವು ಓವರಾಲ್ ಬ್ರಾಡ್ ಒಂದಿಷ್ಟು ಪ್ರಿನ್ಸಿಪಲ್ಸ್ನ ತತ್ವಗಳನ್ನು ತಿಳ್ಕೊಳ್ಳೋಣ. ಸೊ ಮೊದಲನೆಯ ತತ್ವ ಅಂತ ಹೇಳಿದರೆ ಇಟ್ ಈಸ್ ಈಕ್ವಾಲಿಟಿ ಅಂತ ಹೇಳಿದರೆ ಸಮಾನತೆ ತರೋದು. ಬಡವ ಶ್ರೀಮಂತ ಅಂತಕ್ಕಂಥದ್ದು, ರಿಚ್ ಪುವರ್ ಡಿವೈಡ್ ಅಂಥದ್ದು. ಓಕೆ, ಅದಾದಮೇಲೆ ಲಿಂಗ ಅಸಮಾನತೆ, ಆಮೇಲೆ ಮೆನ್ ಆ್ಯಂಡ್ ವುಮನ್ ಜೆಂಡರ್ ಡಿಸ್ಪ್ಯಾರಿಟಿ, ಇವುಗಳನ್ನು ಸರಿ ಮಾಡೋದು. ದಟ್ ಈಸ್ ವಾಟ್ ಈಸ್ ಸಮಾನತೆ. ಆ್ಯಂಡ್ ದ ಸೆಕೆಂಡ್ ಪ್ರಿನ್ಸಿಪಲ್ ಈಸ್ ಫ್ರೀಡಮ್, ಅಂದರೆ ಸ್ವಾತಂತ್ರ್ಯ. ಜನಗಳು ಅವರಿಗೆ ಏನು ಬೇಕೋ ಅದನ್ನು ಆಯ್ಕೆ ಮಾಡ್ಕೊಳ್ಳೋದಾಯಿತು. ಸೊ ಅದಾದಮೇಲೆ ಅವರ ಒಂದು ಪೊಟೆನ್ಷಿಯಲ್ ಏನಿದೆ, ಒಬ್ಬ ಮನುಷ್ಯನ ಶಕ್ತಿ ಏನಿದೆ, ಪೊಟೆನ್ಷಿಯಲ್ ಏನಿದೆ, ಅದನ್ನು ತಾನು ರೀಚ್ ಆಗಬೇಕು. ಯಾರಿಗೋ ಒಬ್ಬರಿಗೆ ಡಾಕ್ಟರ್ ಆಗಬೇಕು ಅಂತ ಆಸೆ ಇದ್ದರೆ ಅವರು ಅದನ್ನು ಮಾಡ್ಕೋಬೋದು. ಇಂಜಿನಿಯರ್ ಆಗಬೇಕು ಅನ್ನೋ ಆಸೆ ಇದ್ದರೆ ಅವರು ಆಗ್ಬೋದು. IAS ಆಗಬೇಕು ಅನ್ನೋ ಆಸೆ ಇದ್ದರೆ ಅದನ್ನು ರೀಚ್ ಆಗ್ಬೋದು. ದಟ್ ಈಸ್ ವಾಟ್ ಈಸ್ ಫ್ರೀಡಮ್ ಈಸ್. ದೆನ್ ದ ಥರ್ಡ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಎಲೆಕ್ಷನ್, ಚುನಾವಣೆ. ಪ್ರಜಾಪ್ರಭುತ್ವದಲ್ಲಿ
ಪ್ರಜಾಪ್ರಭುತ್ವ ಅಂದರೆ ಜನಗಳೇ ರಾಜರು, ಅಂದರೆ ಅಲ್ಲಿ ಎಲೆಕ್ಷನ್ನು ಕಡ್ಡಾಯವಾಗಿ ಇರಲೇಬೇಕು, ಕಡ್ಡಾಯ ಇದು ಇಲ್ಲ ಅಂತ ಹೇಳಿದರೆ ದಟ್ ಈಸ್ ನಾಟ್ ಅ ಡೆಮಾಕ್ರಸಿ. ಸೊ ಎಲೆಕ್ಷನ್ನು ಅದು ಡೈರೆಕ್ಟಾಗಿ ಇರ್ಬೋದು ಅಥವಾ ಇಂಡೈರೆಕ್ಟಾಗಿಯೂ ಇರ್ಬೋದು, ಬಟ್ ದೇರ್ ಶುಡ್ ಬಿ ಎಲೆಕ್ಷನ್. ದಟ್ ಈಸ್ ವಾಟ್ ಈಸ್ ದ ಮೇನ್ ಪ್ರಿನ್ಸಿಪಲ್ ಆಫ್ ದ ಡೆಮೋಕ್ರಸಿ. ಆ್ಯಂಡ್ ದ ನೆಕ್ಸ್ಟ್ ಈಸ್ ದಿಸ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಯೂನಿವರ್ಸಲ್ ಅಡಲ್ಟ್ ಫ್ರ್ಯಾಂಚೈಸ್ ಅಥವಾ ನಾವು ಸಾರ್ವತ್ರಿಕ ಚುನಾವಣೆ ಅಂತ ಹೇಳ್ತೀವಿ. ಸಾರ್ವತ್ರಿಕ ವಯಸ್ಕ ಚುನಾವಣೆ ಅಂದರೆ ಸಾರ್ವತ್ರಿಕ ವಯಸ್ಕ ಚುನಾವಣೆ, ಯೂನಿವರ್ಸಲ್ ಅಡಲ್ಟ್ ಫ್ರ್ಯಾಂಚೈಸಿ ಅಂತ ಹೇಳಿದರೆ ಯಾರಿಗೆಲ್ಲ ಒಂದು ವಯಸ್ಸು ದಾಟಿರುತ್ತೆ, ದೇರ್ ಇಸ್ ಎ ಫಿಕ್ಸ್ಡ್ ಏಜ್. ಅಂದರೆ ನಮ್ಮ ದೇಶದಲ್ಲಿ 18 ವರ್ಷ ಇದೆ, ಅಥವಾ ಬೇರೆ ದೇಶದಲ್ಲಿ ಅದು 21 ಇಯರ್ಸು ಇರ್ಬೋದು. ನಮ್ಮ ದೇಶದಲ್ಲಿ ಮೊದಲು 21 ಇಯರ್ಸ್ ಇತ್ತು, ಅದಾದಮೇಲೆ 18 ವರ್ಷಕ್ಕೆ ಕಡಿಮೆ ಮಾಡಿದ್ದಾರೆ. ಸೊ 18 ವರ್ಷ ಮೇಲ್ಪಟ್ಟವ್ರು ಯಾರೇ ಆದ್ರೂ ದೇ ಕ್ಯಾನ್ ವೋಟ್, ಅವರು ಚುನಾವಣೆಯಲ್ಲಿ ಭಾಗವಹಿಸಬಹುದು. ದಿಸ್ ಈಸ್ ಯೂನಿವರ್ಸಲ್ ಅಡಲ್ಟ್ ಫ್ರ್ಯಾಂಚೈಸ್ ಅಂದರೆ ಸಾರ್ವತ್ರಿಕ ವಯಸ್ಕ ಚುನಾವಣೆ. ಯೂನಿವರ್ಸಲ್ ಅಂದರೆ ಇದು ಎಲ್ಲರಿಗೂ ಸಾರ್ವತ್ರಿಕವಾಗಿರುತ್ತೆ, ಯಾರಿಗೂ ಸಹಿತ ಇಲ್ಲಿ ಚುನಾವಣೆಗೆ ಅಡ್ಡಿ ಇರೋದಿಲ್ಲ, ವೋಟ್ ಮಾಡೋದಕ್ಕೆ ಅಡ್ಡಿ ಇರಲ್ಲ. ಬಟ್ ಈ ಒಂದು ಹಕ್ಕೇನಿದೆ ಯೂನಿವರ್ಸಲ್ ಅಡಲ್ಟ್ ಫ್ರ್ಯಾಂಚೈಸ್, ಇದು ಕೆಲವೊಂದು ಸಾರಿ ಏನು ಮಾಡ್ತೀವಿ ನಾವು ಅಂದರೆ ಕ್ರಿಮಿನಲ್ಸ್, ಕ್ರಿಮಿನಲ್ಸಿಗೆ ಇದನ್ನು ನಾವು ತೆಗೆದು ಹಾಕ್ತೀವಿ. ಸೊ ಅದಕ್ಕೋಸ್ಕರ ಈ ಯೂನಿವರ್ಸಲ್ ಅಡಲ್ಟ್ ಫ್ರ್ಯಾಂಚೈಸ್ ಎಲ್ರಿಗೂ ಇರುತ್ತೆ, ಬಟ್ ನಾವು ಕಾನೂನಿನ ಮೂಲಕ ಕೆಲವೊಂದಿಷ್ಟು ಕ್ರಿಮಿನಲ್ಸ್ ಜೈಲಲ್ಲಿರೋರಿಗೆ ಈ ಒಂದು ಹಕ್ಕನ್ನು ನಾವು ತೆಗೆದು ಹಾಕ್ಬೋದು. ಸೊ ಆ ಥರನೂ ಸಹಿತ ಇರುತ್ತೆ. ಬಟ್ ಓವರಾಲ್ ಯೂನಿವರ್ಸಲ್ ಅಡಲ್ಟ್ ಅಂದರೆ 18 ವರ್ಷದ ಮೇಲ್ಪಟ್ಟವರು, ಅವರು ಚುನಾವಣೆಯಲ್ಲಿ ಭಾಗವಹಿಸ್ಬೋದು, ವೋಟನ್ನು ಹಾಕ್ಬೋದು ಅಂತ. ಆ್ಯಂಡ್ ದ ನೆಕ್ಸ್ಟ್ ಪ್ರಿನ್ಸಿಪಲ್ ಈಸ್ ಫಂಡಮೆಂಟಲ್ ರೈಟ್ಸ್ ಅಥವಾ ಮೂಲಭೂತ ಹಕ್ಕುಗಳು. ಇದು ಕೂಡ ಡೆಮೋಕ್ರಸಿಯ ಒಂದು ತತ್ವ ಇದು. ಓಕೆ, ಸೊ ದೆನ್ ದ ನೆಕ್ಸ್ಟ್ ಈಸ್ ಇಂಡಿಪೆಂಡೆಂಟ್ ಜುಡಿಷಿಯರಿ. ನಮ್ಮ ನ್ಯಾಯಾಂಗ ಏನಿದೆ ಅದಕ್ಕೂ ಸಹಿತ ಸ್ವಾತಂತ್ರ್ಯ ಇರಬೇಕು. ನಮ್ಮ ನ್ಯಾಯಾಂಗ ಏನಿದೆ, ಸೊ ಇದು ಲೆಜಿಸ್ಲೇಚರ್ ಶಾಸಕಾಂಗ ಮತ್ತು ಎಕ್ಸಿಕ್ಯೂಟಿವ್ ಕಾರ್ಯಾಂಗ ಇವರುಗಳಿಂದ ಇದು ಸ್ವಾತಂತ್ರ್ಯದಿಂದ ಇರಬೇಕು ಅನ್ನೋದು ಇನ್ನೊಂದು ತತ್ವ. ಸೊ ಯಾಕೆ ಇಲ್ಲಿ ಸ್ವಾತಂತ್ರ್ಯ ಇಂಪಾರ್ಟೆಂಟ್ ಅಂತ ಹೇಳಿದರೆ, ಮೊದಲನೇದಾಗಿ ಟು ಪ್ರೊಟೆಕ್ಟ್ ದ ರೈಟ್ಸ್ ಆಫ್ ಪೀಪಲ್, ಜನಗಳ ಹಕ್ಕುಗಳನ್ನು ಕಾಪಾಡೋದಕ್ಕೆ ಇದಕ್ಕೆ ಸ್ವಾತಂತ್ರ್ಯ ಬೇಕು. ಎರಡನೇದಾಗಿ ಟು ಎನ್ಫೋರ್ಸ್ ದ ಲಾಸ್, ಕಾನೂನುಗಳನ್ನು ಜಾರಿ ಮಾಡಬೇಕಲ್ಲ, ಅದಕ್ಕೂ ಸಹಿತ ಇದಕ್ಕೆ ಸ್ವಾತಂತ್ರ್ಯ ಬೇಕಾಗುತ್ತೆ. ಆ್ಯಂಡ್ ದ ಥರ್ಡ್ ಥಿಂಗ್ ಈಸ್ ಟು ಚೆಕ್ ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿ ಆಫ್ ಲಾ, ಅಂದರೆ ಒಂದು ಕಾನೂನು ಅದು ಸಂವಿಧಾನಬದ್ಧವಾಗಿ ಇದೆಯೋ ಇಲ್ಲ ಅಂಥೇಳಿ ನೋಡೋದಕ್ಕೂ ಸಹಿತ ಈ ನಮ್ಮ ನ್ಯಾಯಾಂಗಕ್ಕೆ ಸ್ವಾತಂತ್ರ್ಯ ಇರಬೇಕಾಗತ್ತೆ. ಸೊ ನಾವು ಇವೆಲ್ಲ ನಾನು 6 ಹೇಳಿದ್ನಲ್ಲ, ದೀಸ್ ಆರ್ ದ ಪ್ರಿನ್ಸಿಪಲ್ಸ್ ಆಫ್ ಡೆಮೋಕ್ರಸಿ. ಸೊ ನಾವು ವಿ ವಿಲ್ ಲುಕ್ ಇನ್ ಟು ದ ಟೈಪ್ಸ್ ಆಫ್ ಡೆಮೋಕ್ರಸಿ. ಡೆಮೋಕ್ರಸಿಯಲ್ಲಿ ಹಲವಾರು ವಿಧಗಳಿದ್ದಾವೆ, ಟೈಪ್ಸ್ ಆಫ್ ಡೆಮೋಕ್ರಸಿ. ಸೊ ಇದರಲ್ಲಿ ಮೊದಲನೇದು ಇಟ್ ಈಸ್ ಡೈರೆಕ್ಟ್ ಡೆಮೋಕ್ರಸಿ. ನಾನು ನಿಮಗೆ ಪಂಚಾಯತಲ್ಲಿ ಹೇಳಿದ್ದೀನಲ್ಲ, ಗ್ರಾಮ ಸಭಾ ಈಸ್ ಅ ಎಕ್ಸಾಂಪಲ್ ಫಾರ್ ಡೈರೆಕ್ಟ್ ಡೆಮೋಕ್ರಸಿ. ಡೈರೆಕ್ಟ್ ಡೆಮೋಕ್ರಸಿ ಅಂದರೆ ಏನು ಗೊತ್ತಾ, ಪ್ರಜಾಪ್ರಭುತ್ವದಲ್ಲಿ ಜನಗಳೇನಿರ್ತಾರೆ, ಕಾಮನ್ ಪೀಪಲ್, ಸೊ ದೇ ವಿಲ್ ಓನ್ಲಿ ಟೇಕ್ ದ ಡಿಸಿಷನ್ಸ್, ಅವರೇ ಎಲ್ಲದಕ್ಕೂ ಡಿಸಿಷನ್ಸನ್ನು ತಗೊಳ್ತಕ್ಕಂಥದ್ದನ್ನು ನಾವು ಡೈರೆಕ್ಟ್ ಡೆಮೋಕ್ರಸಿ ಅಂತ ಹೇಳ್ತೀವಿ. ಉದಾಹರಣೆಗೆ ನಮ್ಮ ಭಾರತದಲ್ಲಿ ಗ್ರಾಮ ಸಭಾ. ಕೆಲವೊಂದಿಷ್ಟು ದೇಶದಲ್ಲಿ ಹೇಗೆ ಅಂದರೆ, ಏನಾದರೂ ಒಂದು ನಿರ್ಧಾರ ತಗೋಬೇಕಾದ್ರೆ ಅಲ್ಲಿ ಜನಗಳಿಗೆ ವೋಟಿಂಗ್ ಕರೀತಾರೆ. ಸೊ ಒಂದು ಕಾನೂನು ಆಗಬೇಕು, ಒಂದು ಲಾ ಆಗಬೇಕು ಅಂದರೂ ಕಂಪ್ಲೀಟ್ ಜನಗಳಲ್ಲಿ ವೋಟಿಂಗನ್ನು ತೊಗೊತಾರೆ. ಸೊ ದಟ್ ಈಸ್ ವಾಟ್ ಈಸ್ ಡೈರೆಕ್ಟ್ ಡೆಮೋಕ್ರಸಿ. ಆ್ಯಂಡ್ ಸೆಕೆಂಡ್ ಟೈಪ್ ಈಸ್ ಇಂಡೈರೆಕ್ಟ್ ಡೆಮೋಕ್ರಸಿ. ಸೊ ಇಂಡೈರೆಕ್ಟ್ ಡೆಮೋಕ್ರಸಿ ಅಂದರೆ ಇಲ್ಲಿ ಕಾಮನ್ ಪೀಪಲ್ ಏನಿದಾರಲ್ಲ, ಜನಗಳು, ಅವರು ನಿರ್ಧಾರ ತಗೊಳ್ಳೋದಿಲ್ಲ, ಅವ್ರೇನು ಮಾಡ್ತಾರೆ, ಅವರ ಪ್ರತಿನಿಧಿಗಳನ್ನು ಎಲೆಕ್ಟ್ ಮಾಡ್ತಾರೆ. ದೇ ವಿಲ್ ಎಲೆಕ್ಟ್ ದೇರ್ ರಿಪ್ರೆಸೆಂಟೇಟಿವ್ಸ್. ದಟ್ ಈಸ್ ವಾಟ್ ಈಸ್ ರಿಪ್ರೆಸೆಂಟೇಟಿವ್ ಡೆಮೋಕ್ರಸಿ. ಜನಗಳ ಪ್ರತಿನಿಧಿಗಳ ಸರ್ಕಾರ, ರಿಪ್ರೆಸೆಂಟೇಟಿವ್ ಡೆಮೋಕ್ರಸಿ ಅಂತ ಹೇಳ್ತೀವಿ.
ದಟ್ ಈಸ್ ದ ಇಂಡೈರೆಕ್ಟ್ ಡೆಮೋಕ್ರಸಿ. ಸೊ ಈ ಇಂಡೈರೆಕ್ಟ್ ಡೆಮೋಕ್ರಸಿನಲ್ಲಿ ಏನು ಎಲೆಕ್ಟ್ ಮಾಡಿರ್ತಾರೆ ಪ್ರತಿನಿಧಿಗಳು, ದೇ ವಿಲ್ ಬಿ ಅಕೌಂಟಬಲ್ ಟು ದ ಪೀಪಲ್. ಜನರಿಗೆ ಇವರು ಜವಾಬ್ದಾರರಾಗಿರ್ತಾರೆ. ಅವರು ತಗೊಳ್ತಕ್ಕಂಥ ನಿರ್ಧಾರವೆಲ್ಲವೂ ಜನಗಳ ಮೇಲೆ ಅವರು ಜವಾಬ್ದಾರರಾಗಿರ್ತಾರೆ. ಸೊ ಯಾಕೆ ಜವಾಬ್ದಾರರಾಗಿರ್ತಾರೆ ಅಂತ ಹೇಳಿದ್ರೆ, ದೇ ಡಿರೈವ್ ಪವರ್ ಫ್ರಮ್ ದ ಪೀಪಲ್. ಎಲೆಕ್ಷನ್ನಿಂದ ದ ಪೀಪಲ್ ವಿಲ್ ಗಿವ್ ದೆಮ್ ದ ಪವರ್, ಯು ಟೇಕ್ ದ ಡಿಸಿಷನ್. ನೀವು ನಮ್ಮ ಪರವಾಗಿ ನಿರ್ಧಾರಗಳನ್ನು ತಗೊಳ್ಳಿ, ಆದರೆ ನೀವು ನಮಗೆ ಜವಾಬ್ದಾರರಾಗಿರ್ತೀರಾ. ಅಂದರೆ ನಾವು ನೆಕ್ಸ್ಟ್ ಎಲೆಕ್ಷನ್ ಬಂದಾಗ ನಿಮಗೆ ಪಾಠ ಕಲಿಸ್ತೀವಿ. ವಿ ವಿಲ್ ಟೀಚ್ ಯು ದ ಲೆಸನ್. ದಟ್ ಈಸ್ ವಾಟ್ ಈಸ್ ದ ಅಕೌಂಟಬಿಲಿಟಿ ಆಫ್ ದ ಎಲೆಕ್ಟೆಡ್ ಗೌರ್ನಮೆಂಟ್. ಸೊ ನಾವು ಈ ಇಂಡೈರೆಕ್ಟ್ ಡೆಮೋಕ್ರಸಿ ಏನು ನೋಡಿದ್ವಲ್ಲ, ಅಥವಾ ರಿಪ್ರೆಸೆಂಟೇಟಿವ್ ಡೆಮೋಕ್ರಸಿ. ಸೊ ಈ ರಿಪ್ರೆಸೆಂಟೇಟಿವ್ ಡೆಮೋಕ್ರಸಿನಲ್ಲೂ ಸಹಿತ 2 ವಿಧಗಳಿದ್ದಾವೆ. ದೇರ್ ಆರ್ 2 ಟೈಪ್ಸ್ ಆಫ್ ಇಂಡೈರೆಕ್ಟ್ ಡೆಮೋಕ್ರಸಿ. 2 ಟೈಪ್ಸ್ ಆಫ್ ಇಂಡೈರೆಕ್ಟ್ ಡೆಮೋಕ್ರಸಿ. ಸೊ ಅದರಲ್ಲಿ ಮೊದಲನೇದ್ದು ಅಂತ ಹೇಳಿದರೆ ದಟ್ ಈಸ್ ಪಾರ್ಲಿಮೆಂಟರಿ ಡೆಮೋಕ್ರಸಿ. ಪಾರ್ಲಿಮೆಂಟರಿ ಡೆಮೋಕ್ರಸಿ ಅಂತ ಹೇಳಿದರೆ ಸಂಸದೀಯ. ನಮ್ಮ ದೇಶದಲ್ಲಿ ಏನಿದೆಯಲ್ಲ, ಇಟ್ ಈಸ್ ಪಾರ್ಲಿಮೆಂಟರಿ ಡೆಮೋಕ್ರಸಿ. ಓಕೆ, ನಾವು ಜನಗಳ ಪ್ರತಿನಿಧಿಗಳನ್ನ ಎಲೆಕ್ಟ್ ಮಾಡ್ತೀವಿ. ಅವರು ಪಾರ್ಲಿಮೆಂಟಲ್ಲಿ ಮೆಂಬರ್ಸ್ ಆಗಿ ನಿರ್ಧಾರ ತಗೊತಾರೆ. ದಿಸ್ ಈಸ್ ಪಾರ್ಲಿಮೆಂಟರಿ ಡೆಮೋಕ್ರಸಿ. ಈ ಪಾರ್ಲಿಮೆಂಟರಿ ಡೆಮೋಕ್ರಸಿ ಏನಿದೆಯಲ್ಲ, ಸೊ ಇಲ್ಲಿ ದ ಮೆಂಬರ್ಸ್ ಆಫ್ ದ ಎಕ್ಸಿಕ್ಯೂಟಿವ್, ಕಾರ್ಯಾಂಗದಲ್ಲಿರ್ತಕ್ಕಂಥ ಮೆಂಬರ್ಸ್ ಅಥವಾ ಮಿನಿಸ್ಟರ್ಸ್ ಏನಿರ್ತಾರೆ, ದೇ ವಿಲ್ ಆಲ್ಸೋ ಬಿ ದ ಪಾರ್ಟ್ ಆಫ್ ಲೆಜಿಸ್ಲೇಚರ್. ಇವರು ಶಾಸಕಾಂಗದಲ್ಲಿಯೂ ಸಹಿತ ಇರ್ತಾರೆ ಇವರು. ಸೊ ಯಾರನ್ನು ನಾವು ಶಾಸಕರಾಗಿ, ಯಾರನ್ನು ನಾವು ಸಂಸದರಾಗಿ ಎಲೆಕ್ಟ್ ಮಾಡ್ತೀವಲ್ಲ, ದೇ ಆರ್ ದ ಲೆಜಿಸ್ಲೇಚರ್ಸ್. ಓಕೆ, ದೇ ವಿಲ್ ಲೇಟರ್ ಬಿಕಮ್ ದ ಮಿನಿಸ್ಟರ್ಸ್ ಅಥವಾ ಎಕ್ಸಿಕ್ಯೂಟಿವ್ಸ್. ಆ್ಯಂಡ್ ಈ ಪಾರ್ಲಿಮೆಂಟರಿಯ ಒಂದು ಸಿಸ್ಟಮಲ್ಲಿ ದೇರ್ ವಿಲ್ ಬಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಥವಾ ಮಂತ್ರಿಮಂಡಲ ಅಂತ ಹೇಳ್ತೀವಿ. ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ದೀಸ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ದೇ ವಿಲ್ ಬಿ ಫೈನಲಿ ಅಕೌಂಟಬಲ್ ಟು ದ ಲೆಜಿಸ್ಲೇಚರ್. ಈ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏನಿದಾರಲ್ಲ, ಅಂದರೆ ಎಕ್ಸಿಕ್ಯೂಟಿವ್ಸು, ದೇ ವಿಲ್ ಬಿ ಅಕೌಂಟಬಲ್ ಟು ಲೆಜಿಸ್ಲೇಚರ್. ಶಾಸಕಾಂಗಕ್ಕೆ ಇವರು ಏನಿರ್ತಾರೆ, ಜವಾಬ್ದಾರರು, ಹೊಣೆಗಾರರಾಗಿರ್ತಾರೆ. ಅಂದರೆ ಇವರನ್ನು ತೆಗೆದುಹಾಕೋದಕ್ಕೆ ಲೆಜಿಸ್ಲೇಚರಲ್ಲಿ ಅವರಿಗೆ ಒಂದು ಪವರ್ ಇರುತ್ತೆ, ಹಕ್ಕಿರುತ್ತೆ. ಸೊ ಅದು ಹೆಂಗೆ ಅಂತ ಹೇಳಿದ್ರೆ, ದಟ್ ಈಸ್ ಥ್ರೂ ನೋ ಕಾನ್ಫಿಡೆನ್ಸ್ ಮೋಷನ್. ನೋ ಕಾನ್ಫಿಡೆನ್ಸ್ ಮೋಷನ್ ಅಂದರೆ ಶಾಸಕಾಂಗದಲ್ಲಿ ನಮಗೆ ಈ ಮಂತ್ರಿಮಂಡಲದ ಮೇಲೆ ವಿಶ್ವಾಸ ಇಲ್ಲ ಅಂಥೇಳಿ ಅವರು ಅವಿಶ್ವಾಸ ಮತವನ್ನು ಚಲಾಯಿಸಿ ಇವರನ್ನು ತೆಗೆದುಹಾಕ್ಬೋದು. ಸೊ ಅದಕ್ಕೋಸ್ಕರ ದಿಸ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ದೇ ವಿಲ್ ಬಿ ಅಕೌಂಟಬಲ್ ಟು ದ ಲೆಜಿಸ್ಲೇಚರ್ ಅಂತ ಹೇಳ್ತೀವಿ. ಸೊ ಈ ಪಾರ್ಲಿಮೆಂಟರಿ ಸಿಸ್ಟಮ್ ಏನಿದೆಯಲ್ಲ, ಸೊ ಇದಕ್ಕೆ ತುಂಬ ಒಂದು ಮೂಲ ತತ್ವ, ಒಂದು ಅವಶ್ಯವಾಗಿ ಇರಲೇಬೇಕಾಗಿರ್ತಕ್ಕಂತಹ ಒಂದು ಅಂಶ ಏನಪ್ಪ ಅಂತ ಹೇಳಿದ್ರೆ, ದಟ್ ಈಸ್ ಎಲೆಕ್ಷನ್ಸ್ ಇರಲೇಬೇಕು. ಇಲ್ಲಿ ಎಲೆಕ್ಷನ್ ಆಗಿರಲೇಬೇಕು. ಆ್ಯಂಡ್ ಈ ಎಲೆಕ್ಟ್ ಆಗಿರ್ತಕ್ಕಂಥ ಪ್ರತಿನಿಧಿಗಳು ಏನಿರ್ತಾರಲ್ಲ, ದೇ ಆರ್ ಅಕೌಂಟಬಲ್ ಯಾರಿಗೆ? ಟು ಪೀಪಲ್ ಫೈನಲಿ. ಫಸ್ಟು ಯಾರು ಕಾರ್ಯಾಂಗ ಏನಿದೆ, ದೇ ಆರ್ ಅಕೌಂಟಬಲ್ ಟು ದ ಲೆಜಿಸ್ಲೇಚರ್. ಬಟ್ ಎಂಟೈರ್ ಲೆಜಿಸ್ಲೇಚರ್ ಏನಿದೆ, ದೇ ವಿಲ್ ಬಿ ಅಕೌಂಟಬಲ್ ಟು ದ ಪೀಪಲ್ ಫೈನಲಿ. ದಟ್ ಈಸ್ ವಾಟ್ ಈಸ್ ದ ಮೀನಿಂಗ್ ಆಫ್ ಡೆಮೋಕ್ರಸೀಸ್. ಪ್ರಜಾಪ್ರಭುತ್ವ ಅಂದರೆ ಅದೇ ಇರೋದು. ಸೊ ನಾವು ವಿ ಲುಕ್ ಇನ್ ಟು ದ ಸೆಕೆಂಡ್ ಟೈಪ್ ಆಫ್ ಡೆಮೋಕ್ರಸಿ, ದಟ್ ಈಸ್ ಪ್ರೆಸಿಡೆನ್ಷಿಯಲ್ ಡೆಮೋಕ್ರಸಿ. ಸೊ ಇದು ಪ್ರೆಸಿಡೆನ್ಷಿಯಲ್ ಡೆಮೋಕ್ರಸಿ. ಇಲ್ಲಿ ಪಾರ್ಲಿಮೆಂಟಿಗೂ ಇದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ ಪ್ರೆಸಿಡೆನ್ಷಿಯಲ್ ಡೆಮೋಕ್ರಸಿಯಲ್ಲಿ. ಉದಾಹರಣೆಗೆ ಇವತ್ತು ಅಮೇರಿಕ ಏನಿದೆಯಲ್ಲ, ದಟ್ ಈಸ್ ಪ್ರೆಸಿಡೆನ್ಷಿಯಲ್ ಡೆಮೋಕ್ರಸಿ ಅಂದರೆ ಅಧ್ಯಕ್ಷೀಯ ಪ್ರಜಾಪ್ರಭುತ್ವ. ಸೊ ಇಲ್ಲಿ ಯಾವ ಥರ ಇರುತ್ತೆ ಅಂತ ಹೇಳಿದರೆ, ಇಲ್ಲಿ ಎಕ್ಸಿಕ್ಯೂಟಿವ್ಸ್ ಏನಿರ್ತಾರೆ, ಕಾರ್ಯಾಂಗದಲ್ಲಿರ್ತಕ್ಕಂಥ ಮೆಂಬರ್ಸ್, ಎಕ್ಸಿಕ್ಯೂಟಿವ್ಸ್ ಏನಿರ್ತಾರಲ್ಲ, ದೇ ವಿಲ್ ಬಿ ಇಂಡಿಪೆಂಡೆಂಟ್ ಆಫ್ ಲೆಜಿಸ್ಲೇಚರ್. ಶಾಸಕಾಂಗ ಏನಿದೆಯಲ್ಲ, ಶಾಸಕಾಂಗದ ಮೆಂಬರ್ಸ್ಗಳೇ ಎಕ್ಸಿಕ್ಯೂಟಿವ್ಸಲ್ಲಿ ಇರೋದಿಲ್ಲ ನಮ್ಮ ದೇಶದಲ್ಲಿ. ಅಂದರೆ ಪಾರ್ಲಿಮೆಂಟರಿ ಸಿಸ್ಟಮಲ್ಲಿ ಏನಿದೆ, ಲೆಜಿಸ್ಲೇಚರ್ ಮೆಂಬರ್ಸ್ ದೇ ವಿಲ್ ಬಿಕಮ್ ಎಕ್ಸಿಕ್ಯೂಟಿವ್ಸ್. ಬಟ್ ಇಲ್ಲಿ ಹಾಗಿರಲ್ಲ. ಲೆಜಿಸ್ಲೇಚರ್ ಎಲೆಕ್ಟ್ ಮಾಡಿರೋದು, ದೇ ವಿಲ್ ಬಿ ಇನ್ ದ ಲೆಜಿಸ್ಲೇಚರ್. ಎಕ್ಸಿಕ್ಯೂಟಿವ್ಸ್ ಏನಿರ್ತಾರೆ ಅವರೇ ಸಪ್ರೇಟ್ ಇರ್ತಾರೆ. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ. ದಿಸ್ ಇಸ್ ದ ಮೇನ್ ಡಿಫ್ರೆನ್ಸ್. ಆ್ಯಂಡ್ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಪ್ರೆಸಿಡೆಂಟ್ ಏನಿರ್ತಾನಲ್ಲ,
president, he will be elected. Okay, he will be the elected head. Okay, and ಈ elected head ಇರ್ತಾನಲ್ಲ ಪ್ರೆಸಿಡೆಂಟು, he need not have ಕಾನ್ಫಿಡೆನ್ಸ್ ಆಫ್ ಏನು ಲೆಜಿಸ್ಲೇಚರ್. ನಮ್ಮಲ್ಲಿ ಏನು ಎಕ್ಸಿಕ್ಯೂಟಿವ್ಸ್ ದೇ ಶುಡ್ ಹ್ಯಾವ್ ದ ಕಾನ್ಫಿಡೆನ್ಸ್ ಆಫ್ ಲೆಜಿಸ್ಲೇಚರ್ ಅಲ್ಲ. ಸೊ ಇಲ್ಲಿ ಪ್ರೆಸಿಡೆಂಟ್ ಹಿ ನೀಡ್ ನಾಟ್ ಹ್ಯಾವ್ ದ ಕಾನ್ಫಿಡೆನ್ಸ್, ಅವನು ಶಾಸಕಾಂಗದ ವಿಶ್ವಾಸನ ತಗೊಳ್ತಕ್ಕಂಥ ಅವಶ್ಯಕತೆಯೇ ಇಲ್ಲ. ಪ್ರೆಸಿಡೆಂಟ್ ಹಿ ನೀಡ್ ನಾಟ್ ಹ್ಯಾವ್ ದ ಕಾನ್ಫಿಡೆನ್ಸ್ ಆಫ್ ಲೆಜಿಸ್ಲೇಚರ್. ಸೊ ಇಲ್ಲಿ ಲೆಜಿಸ್ಲೇಚರ್ ನಮ್ಮಲ್ಲಿ ಥರ ನೋ ಕಾನ್ಫಿಡೆನ್ಸ್ ಮೋಷನನ್ನು ಪಾಸ್ ಮಾಡಿ ಪ್ರೆಸಿಡೆಂಟ್ನ ತೆಗಿತೀನಿ ಅನ್ನೋ ಹಾಗಿಲ್ಲ. ಅಲ್ಲಿ ಆ ಥರದ ವ್ಯವಸ್ಥೆಗಳೇ ಇರೋದಿಲ್ಲ. ದಟ್ ಈಸ್ ವಾಟ್ ಈಸ್ ದ ಮೇನ್ ಪ್ರೆಸಿಡೆನ್ಷಿಯಲ್ ಡೆಮೋಕ್ರಸಿ. ಓಕೆ, ಆ್ಯಂಡ್ ನಮ್ಮ ಈ ಪಾರ್ಲಿಮೆಂಟರಿ ಡೆಮೋಕ್ರಸಿ ಏನಿದೆ, ಸೊ ಇದರಲ್ಲಿ ನಮಗೆ ಒಂದು ಪ್ರೆಸಿಡೆಂಟ್ ಇರ್ತಾನೆ, ಪ್ರೆಸಿಡೆಂಟ್ ರಾಷ್ಟ್ರಪತಿಗಳು. ಸೊ ಈ ರಾಷ್ಟ್ರಪತಿಗಳು ಏನಿದಾರಲ್ಲ, ಹೀ ಈಸ್ ನೋನ್ ಆ್ಯಸ್ ದ ಹೆಡ್ ಆಫ್ ಸ್ಟೇಟ್. ಅಂದರೆ ಒಂದು ದೇಶದ ಒಡೆಯ ಇದ್ದಂಗೆ, ಹೆಡ್ ಆಫ್ ದ ಸ್ಟೇಟ್. ಹೀ ಈಸ್ ದ ಹೆಡ್ ಆಫ್ ದ ಸ್ಟೇಟ್. ಓಕೆ, ವೇರ್ ಆ್ಯಸ್ ಪ್ರೈಮ್ ಮಿನಿಸ್ಟರ್ ಏನಿರ್ತಾರೆ, ಹೀ ಈಸ್ ನೋನ್ ಆ್ಯಸ್ ದ ಹೆಡ್ ಆಫ್ ಗವರ್ನಮೆಂಟ್. ಅಂದರೆ ಸರ್ಕಾರದ ಒಡೆಯ, ಸರ್ಕಾರದ ಹೆಡ್ ಈತ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಹೆಡ್ ಆಫ್ ದ ಸ್ಟೇಟ್ ಅಂದರೆ ಇಟ್ ಈಸ್ ಪ್ರೆಸಿಡೆಂಟ್, ಹೆಡ್ ಆಫ್ ದ ಗವರ್ಮೆಂಟ್ ಅಂದರೆ ಇಟ್ ಈಸ್ ದ ಪ್ರೈಮ್ ಮಿನಿಸ್ಟರ್. ಆ್ಯಂಡ್ ನಾನು ಆಲ್ರೆಡಿ ಹೇಳಿದ ಹಾಗೆ ನಮ್ಮ ದೇಶದಲ್ಲಿ ಪಾರ್ಲಿಮೆಂಟಲ್ಲಿ ಲೆಜಿಸ್ಲೇಚರು, ಓಕೆ, ಮತ್ತು ಎಕ್ಸಿಕ್ಯೂಟಿವು ಮತ್ತು ಜುಡಿಷಿಯರಿ ದೇ ವಿಲ್ ಹ್ಯಾವ್ ಸಪ್ರೇಟ್ ಪವರ್ಸ್. ಅದನ್ನು ನಾವು ಸೆಪ್ರೇಷನ್ ಆಫ್ ಪವರ್ ಅಂತ ಹೇಳ್ತೀವಿ. ಓಕೆ, ಸೆಪ್ರೇಷನ್ ಆಫ್ ಪವರ್. ಈ ಮೂರು ಆರ್ಗನ್ಸ್ ಏನಿದ್ದಾವೆ, ದೇ ವಿಲ್ ವರ್ಕ್ ಇಂಡಿಪೆಂಡೆಂಟ್ ಆಫ್ ಈಚ್ ಅದರ್. ಅದು ಕೂಡ ಇರ್ತಕ್ಕಂಥದ್ದು. ಅದಾದಮೇಲೆ ಬೇರೆ ಬೇರೆಯ ಡೆಮೊಕ್ರೆಟಿಕ್ ಫಾರ್ಮ್ಸ್ ಏನಿದ್ದಾವೆ, ಪಾರ್ಲಿಮೆಂಟರಿ ಆಗಿರ್ಬೋದು, ಪ್ರೆಸಿಡೆನ್ಷಿಯಲ್ ಆಗಿರ್ಬೋದು, ಇವರೆಲ್ಲರಿಗೂ ಒಂದು ಅವರದ್ದೇ ಆದಂತಹ ಡಿಫ್ರೆಂಟ್ ವೇ ಆಫ್ ಗವರ್ನಮೆಂಟ್ ಫಾರ್ಮೇಷನ್, ಅಲ್ಲಿಯ ಸರ್ಕಾರದ ರಚನೆ ಮತ್ತು ವಿನ್ಯಾಸ ಏನಿದೆಯಲ್ಲ, ಮತ್ತು ಅವರ ಕಾರ್ಯ, ದಟ್ ಈಸ್ ಫಂಕ್ಷನ್, ಅದು ಬೇರೆ ಬೇರೆ ಆಗಿರುತ್ತೆ, ಒಂದೇ ರೀತಿ ಇರೋದಿಲ್ಲ. ಪಾರ್ಲಿಮೆಂಟರಿಯಲ್ಲೇ ಬೇರೆ, ಪ್ರೆಸಿಡೆನ್ಷಿಯಲ್ಲೇ ಬೇರೆ. ಸೊ ಅಥವಾ ಪಾರ್ಲಿಮೆಂಟಲ್ಲೂ ಬೇರೆ ಬೇರೆ ವಿಧದ ಒಂದು ಕಾರ್ಯಗಳು ಇದ್ದಾವೆ, ಅಲ್ಲಿಯೂ ರಚನೆಗಳು ಬೇರೆ ಬೇರೆ ಥರನೇ ಇರ್ಬೋದು. ಓಕೆ, ಅದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಈ ಡೆಮೋಕ್ರಸಿನಲ್ಲಿ ಏನಿದೆಯಲ್ಲ, ಸೊ ಈ ಡೆಮೋಕ್ರಸಿನಲ್ಲಿ ದ ರಿಲೇಷನ್ ಬಿಟ್ವೀನ್ ದ 3 ಆರ್ಗನ್ಸ್ ಏನು ಹೇಳಿದ್ವಿ, ಲೆಜಿಸ್ಲೇಚರು, ಎಕ್ಸಿಕ್ಯೂಟಿವ್, ಜುಡಿಷಿಯರಿ ಇದೆಯಲ್ಲ, ದ ರಿಲೇಷನ್ ಬಿಟ್ವೀನ್ 3 ಆರ್ಗನ್ಸ್ ಅದು ಕೂಡ ಬೇರೆ ಬೇರೆ ಆಗಿರುತ್ತೆ. ಇಟ್ ವಿಲ್ ಬಿ ಡಿಫ್ರೆಂಟ್. ಓಕೆ, ಬೇರೆ ಬೇರೆ ರೀತಿಯ ರಿಲೇಷನ್ ಇರ್ಬೋದು. ಕೆಲವೊಂದಿಷ್ಟು ದೇಶದಲ್ಲಿ ಲೆಜಿಸ್ಲೇಚರ್ ಏನಿದೆಯಲ್ಲ, ದಟ್ ಮೇ ಇಂಟರ್ಫಿಯರ್ ವಿತ್ ದ ಜುಡಿಷಿಯರಿ, ಆ ಥರನೂ ಇರ್ಬೋದು. ಅಥವಾ ಕೆಲವೊಂದಿಷ್ಟಲ್ಲಿ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಲೆಜಿಸ್ಲೇಚರ್ ವಿಲ್ ಬಿ ಕಂಪ್ಲೀಟ್ಲಿ ಸಪ್ರೇಟೆಡ್ ಫ್ರಮ್ ಜುಡಿಷಿಯರಿ. ಸಂಪೂರ್ಣ ಇವರ ಇದಕ್ಕೆ ಬರೋದಿಲ್ಲ, ಇವರು ಇದಕ್ಕೆ ಬರೋದಿಲ್ಲ. ಬಟ್ ನಮ್ಮ ದೇಶದಲ್ಲಿರೋದು ಇಟ್ ಈಸ್ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್. ಒಬ್ಬರು ಇನ್ನೊಬ್ಬರ ಒಂದು ಕಾರ್ಯಕ್ಕೆ ಕಾಲಿಡ್ಬೋದು, ಬಟ್ ದಟ್ ಈಸ್ ಮೇನ್ಲಿ ಟು ಚೆಕ್ ಈಚ್ ಅದರ್ಸ್ ವರ್ಕ್. ಓಕೆ, ಅವರು ಸಂವಿಧಾನಬದ್ಧವಾಗಿ ಕೆಲಸ ಮಾಡ್ತಿದ್ದಾರೋ ಇಲ್ಲೋ ಅಂತ ಹೇಳಿ ಚೆಕ್ ಮಾಡೋದನ್ನು ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ ಅಂಥೇಳಿ ನಾವು ಹೇಳ್ತೀವಿ. ಬಟ್ ಡೆಮೋಕ್ರಸಿನಲ್ಲಿ ಏನೇ ವಿವಿಧತೆ ಇದ್ದರೂ ಸಹಿತ ಕೆಲವೊಂದಿಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಇರಲೇಬೇಕು ಡೆಮೋಕ್ರಸಿನಲ್ಲಿ. ಸೊ ಅದು ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ, ಮೂಲ ತತ್ವಗಳು ಯಾವ್ದಾವ್ದು ಇರಲೇಬೇಕು ಅಂಥೇಳಿ. ದಟ್ ಈಸ್ ಬೇಸಿಕಲಿ ಈಕ್ವಾಲಿಟಿ, ಓಕೆ, ಫ್ರೀಡಮ್ ಮತ್ತು ಯೂನಿವರ್ಸಲ್ ಅಡಲ್ಟ್ ಫ್ರ್ಯಾಂಚೈಸ್. ಓಕೆ, ಈ 3 ತತ್ವಗಳಿಂದವೆ. ಇವು ಬೇಸಿಕಲಿ ಎಲ್ಲ ಡೆಮೋಕ್ರಸಿನಲ್ಲೂ ಇರಲೇಬೇಕು. ಆವಾಗ ಮಾತ್ರ ಇದು ಒಂದು ಡೆಮೋಕ್ರಸಿ ಅಂಥೇಳಿ ಕರೆಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇದಿಷ್ಟು ಡೆಮೋಕ್ರಸಿಯ ಬಗ್ಗೆ ಡೀಟೇಲಾಗಿ ಒಂದು ಸ್ಟಡಿ ಮಾಡಿದ್ದೀವಿ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಬೇರೆಯ ಸರ್ಕಾರದ ವಿಧಗಳ ಬಗ್ಗೆ ನಾನು ಹೇಳ್ತೀನಿ. ಓಕೆ, ಎಲ್ರಿಗೂ ಧನ್ಯವಾದ.